ಕೊಟ್ಟರು, ಈ ಜಗತ್ತಿನೊಳಗೆ ಯಾರು ಅಪರಾಧಿ, ಯಾರು ಬಹುದೊಡ್ಡ ಕ್ರಿಮಿನಲ್? ಅವರು ಹೇಳಿದರು, ತನ್ನ ತಾನರಿಯದೆ, ತನ್ನ ತಾ ನೋಡದೆ, ತನ್ನ ತಾ ನುಡಿಯದೆ. ಇವು ಮೂರ ತಪ್ಪುಗಳು ನಡೆಯೋದು ಜಗತ್ತಿನೊಳಗೆ. ನಾಲ್ಕನೇ ಸಬ್ಜೆಕ್ಟ ಇಲ್ಲ. ಈ ಜಗತ್ತಿನೊಳಗೆ ಏನು ಭಾನಗಡ ನಡೀತಾವ, ಇವು ಮೂರರಿಂದಲೇ ನಡೀತಾವ. ಮೊದಲನೇದು ತನ್ನ ತಾನರಿಯದೆ. ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ, ಇನ್ನೊಬ್ಬರ ಬಗ್ಗೆ ಅರಿಲಿಕ್ಕೆ ಹೋಗ್ತೀವಿ. ಅವ್ರದ್ದು ಹಂಗೆ, ಇವ್ರದ್ದು ಹಿಂಗೆ. ನಿಂದು ಹ್ಯಾಂಗೋ, ಓ ಮಂಗ ನಿಂದು ಹ್ಯಾಂಗ ಕೇಳ್ತಾರೆ ಮಹಾತ್ಮರು. ನಿಂದ ನಿನಗೆ ಗೊತ್ತಿಲ್ಲ, ಬರೇ ಮಂದಿದ ಮಾತಾಡ್ಕೋತ ಹೊಂಟಿ ಜೀವನದ ತುಂಬ. ಎಷ್ಟಂತ ಮಾತಾಡವ, ಸಾಯೋತನ ಮಾತಾಡಿನೇ ಹೋಗ್ತೀಯಲ್ಲೋ. ತನ್ನ ತಾನರಿಯದೆ ನಿನ್ನನ್ನು ನೀನು ಕೆದಕಿ ನೋಡು. ನಿನ್ನೊಳಗೆ ಏನು ತುಂಬ್ಯಾದ, ಎಷ್ಟು ಒಳಿತು ತುಂಬ್ಯಾದ, ಎಷ್ಟು ಕೆಡಕು ತುಂಬ್ಯಾದ, ನಿನ್ನ ಭಾವವೇನು, ನಿನ್ನ ಬದುಕೇನು, ನಿನ್ನೊಳಗಿರುವಂಥ ಮನಸ್ಸಿನ ಸ್ಥಿತಿ ಏನು, ನಿನ್ನೊಳಗಿರುವಂಥ ಸದ್ಗುಣಗಳೇನು, ನಿನ್ನೊಳಗಿರುವಂಥ ದುರ್ಗುಣಗಳೇನು, ನಿನ್ನೊಳಗಿರುವಂಥ ವಿಕಾರಗಳೇನು, ನಿನ್ನೊಳಗಿರುವಂಥ ವಿಚಾರಗಳೇನು? ಎಂದಾದರೂ ವಿಚಾರ ಮಾಡ್ತೀಯಾ? ಇನ್ನೊಬ್ಬರ ಕಡೆ ಹೀಗೆ ಬೆರಳು ಮಾಡಿ ತೋರಿಸುವಾಗ ಒಂದು ಸತ್ಯವನ್ನು ಮರೀತೇವೆ. ಮಾನವ ಜಗತ್ತಿನೊಳಗೆ ನಾವೆಲ್ಲ ಮನುಷ್ಯರು ಏನು ಮರಿತೀವಿ ಅಂದ್ರೆ, ಆ ಒಂದು ಬೆರಳು ಅವನನ್ನು ಅಪರಾಧಿ ಅಂತ ತೋರಿಸಿದ್ರೆ, ಇವು ತಿರುಗಿರುವಂಥ ಮೂರು ಬೆರಳುಗಳು ನಿನ್ನನ್ನು ಪ್ರತಿನಿಧಿಸಿ ತೋರಿಸ್ತಾ ಇದ್ದಾವ, ತೋರಿಸ್ತಾವಿಲ್ಲಿವು. ಇದಕ್ಕಿದು ಜಡ್ಜ್ಮೆಂಟ್ ಕೊಡ್ತದೆ. ಹೆಬ್ಬಟ್ಟ ತಂಬಾಕೋದಂತಿರಲ್ಲ, ಈಗೆಲ್ಲ ತಂಬಾಕೋದು ಬಂದಾವ. ತಂಬು ಹೊತ್ತಲಿಲ್ಲ ಅಂದ್ರೆ ತುಂಬೋದೇ ಇಲ್ಲ ಏನು ಜಗತ್ತಿನಾಗ. ತಂಬು ಹಾಕಬೇಕು, ಎಲ್ಲ ಆಫೀಸ್ನಾಗ ತಂಬು ಹಾಕವು ಬಂದಾವಿ. ಹಿಂದಕ್ಕೂ ಇತ್ತು ಹೆಬ್ಬಟ್ಟು, ಸಾಕ್ಷಿ ನೋಡಿ. ಈ ಮೂರು ನಿನ್ನ ಕಡೆ ತಿರುಗಿದಾವೆ. ಅವನನ್ನು ನೀನು ಬೆರಳು ಮಾಡಿ ತೋರಿಸುವಾಗ ಇವು ಮೂರು ನಿನಗೆ ಸಾಕ್ಷಿಯಾಗಿ ನಿಲ್ಲುತ್ತಾವ. ಅವನಿಗಿಂತಲೂ 3 ಪಟ್ಟು ನೀನು ಏನು ಆಗಿದ್ದಿ ಅನ್ನುವುದನ್ನು ವಿಚಾರ ಮಾಡು. ತನ್ನ ತಾನರಿಯದೆ, ಅಪ್ಪಣ್ಣನವರ ಮಾತು. ಅಕ್ಕ ಹೇಳ್ತಾಳಲ್ಲ, ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯದನ್ನಕ್ಕರ. ಅರಿವಿನ ಜಾಗೃತಿಯನ್ನು ಮಾಡಿದರು ಈ ಸಮಾಜದಲ್ಲಿ ನಮ್ಮ ಶರಣರು. ಎಲ್ಲ ಮಹಾತ್ಮರು ಇದನ್ನೇ ಮಾಡಿದ್ದಾರೆ. ಎಲ್ಲ ಧರ್ಮಗ್ರಂಥಗಳು ಇದನ್ನೇ ಹೇಳ್ತಾವೆ. ಮನುಷ್ಯ ಮನುಷ್ಯನಾಗಿ ಬಾಳಬೇಕು, ಉತ್ತಮನಾಗಿ ಬಾಳಬೇಕು, ಅವನಿಂದ ಏನೂ ಕೆಟ್ಟ ಆಗಬಾರ್ದು. ಇದನ್ನೇ ಎಲ್ಲ ಧರ್ಮಗ್ರಂಥಗಳು ಕೂಡ ಹೇಳೋದು. ಇದನ್ನು ಬಿಟ್ಟು ಹೇಳೋದರ ಬೇರೆ ಏನದ ವಿಚಾರ ಮಾಡಿ. ಎಷ್ಟು ಚಂದ ಅಪ್ಪಣ್ಣನವರು ಹೇಳ್ತಾರೆ, ತನ್ನ ತಾನರಿಯದೆ, ತನ್ನ ತಾ ನೋಡದೆ. ನಮ್ಮನ್ನು ನಾವು ಒಂದು ಸಲ ನೋಡ್ಕೋಬೇಕು. ನೋಡ್ಕೊಳ್ಳೋದಂದ್ರೆ ಬರೀ ಕನ್ನಡಿ ಮುಂದೆ ನಿಂತು ನೋಡ್ಕೊಳ್ಳೋದಲ್ರಿ. ವಿಚಾರದಿಂದ, ಅರಿವಿನಿಂದ, ಜ್ಞಾನದಿಂದ, ಪ್ರಜ್ಞೆಯಿಂದ ನಮ್ಮನ್ನು ನಾವು ನೋಡ್ಕೋಬೇಕು. ಕನ್ನಡಿ ಮುಂದೆ ನಿಂತು ನೋಡ್ಕೊಳ್ಳೋದಂತೂ ಸಹಿಯೇ. ಅದು ಎದಕ್ಕೆ ನೋಡ್ಕೋತೀವಿ ಅಂದರೆ ಬರೀ ಹೊರಗಿಂದ ನೋಡ್ಕೋತೀವಿ, ಒಳಗಿಂದ ನೋಡ್ಕೊಳ್ಳೋಂಗಿಲ್ಲ. ಒಳಗಿಂದ ನೋಡ್ಕೊಳ್ಳೋದು ಬೇರೆ. ಅದು ನೋಡಿ, ಕನ್ನಡಿ ಮುಂದೆ ನಿಂತು ನೋಡೋದದ. ಆ ಕನ್ನಡಿ ಹಿಂಗದಲ್ಲ, ಅದೊಂದು ರೀತಿ ಮಾಯಾ, ಮೈ ಬರೆಸಿಬಿಡ್ತದೆ ಕನ್ನಡಿ. ಎಷ್ಟೋ ಮಂದಿ ವಯಸ್ಸಿನೊಳಗೆ ಕನ್ನಡಿ ಮುಂದೆ ನಿಂತು ಮುದುಕರಾಗ್ಯಾರ. ತಿರ್ಗ ಮುರುಗ ಬರೋದು, ಕನ್ನಡಿ ನೋಡೋದು. ಏನು 5 ನಿಮಿಷದಾಗ ಮಾರಿ ಬೇರೆ ಆಗುತ್ತೆ ಏನದು? ಮಂಡು ಮೂಗುಗೇನು ಉದ್ದನ ಮೂಗು ಆಗುತ್ತೇನು? ಏನಿಲ್ಲಲ್ಲ, ನೋಡ್ತಾರೆ, ಭಾಳ ನೋಡ್ತಾರೆ. ಅದು ವಯಸ್ಸಂಗೆ ಮಾಡಿಸ್ತದಂತ. ಅದಕ್ಕೆ ದುಂಡಿರಾಜ್ ಚುಟುಕು ಸಾಹಿತ್ಯದೊಳಗೆ, ಕನ್ನಡದೊಳಗೆ ದುಂಡಿರಾಜ್ ಅಂತ ಬರ್ತಾರೆ. ನೀವು ನೋಡಿರ್ಬೇಕು, ವಿಜಯವಾಣಿ, ವಿಜಯ ಕರ್ನಾಟಕ ಅವುಗಳಲ್ಲೆಲ್ಲ ಬರಿತಾ ಇರ್ತಾರವ್ರು. ಅವ್ರು ಭಾಳ ಚಂದ ಬರ್ದಾರ. ಮೈಕಿನ ಮುಂದೆ ನಿಂತ ಸಾಹಿತಿ, ಕನ್ನಡಿಯ ಮುಂದೆ ನಿಂತ ಯುವಕ ಯುವತಿ, ಇವರಿಗಿಲ್ಲ ಸಮಯದ ಇತಿಮಿತಿ ಅಂತ ಬರೀತಾರೆ. ಅದರ ಮುಂದೆ ನಿಂತರಂದ್ರೆ ಹೊತ್ತು ಹೋಗಿದ್ದ ಗೊತ್ತಾಗಲ್ಲ.
ಹೊತ್ತೋಗಿದ್ದೇ ಗೊತ್ತಾಗಲ್ಲ. ನಿಂತ ಬಿಡ್ತಾರೆ. ನಿಂತಾಗ ಎಷ್ಟು ವಿಚಿತ್ರ ಆಗ್ತದಂದ್ರೆ ಕನ್ನಡಿ ಅದು ಇದ್ದಂಗೆ ತೋರಿಸ್ತದೆ ಕರೆ, ಇದ್ದದ್ದನ್ನು ತೋರಿಸ್ತದೆ ಕರೆ. ಹಾಗೆ ಧರ್ಮವೂ ಕೂಡ ಮನುಷ್ಯನಂತೆ ತೋರಿಸ್ತದೆ, ಮತ್ತೇನು ತೋರಿಸೋದಿಲ್ಲ. ಕನ್ನಡಿ ಬೇರೆಯಲ್ಲ, ಧರ್ಮ ಬೇರೆಯಲ್ಲ. ಕಾರಣ ಕನ್ನಡಿ ನಮ್ಮ ಸ್ವರೂಪದ ದರ್ಶನವನ್ನು ಮಾಡಿಸ್ತದೆ ಬಹಿರಂಗದೊಳಗೆ. ಅರಿವಿನ ಕನ್ನಡಿ ನಮ್ಮ ಅಂತರಂಗದ ಬದುಕಿನ ದರ್ಶನವನ್ನು ಮಾಡಿಸ್ತದೆ. ಗ್ರೀಕ್ ದೇಶದ ಬಹುದೊಡ್ಡ ತತ್ವಜ್ಞಾನಿ ಸಾಕ್ರಟೀಸ್, ಬಹಳ ದೊಡ್ಡ ಅನುಭಾವಿ ಚಿಂತಕ. ನೋಡಿ, ಒಂದೊಮ್ಮೆ ಸಾಕ್ರಟೀಸ್ ತಮ್ಮ ಕೋಣೆಯೊಳಗೆ ಒಂದು ಮಿರರನ್ನು ಮುಂದಿಟ್ಟುಕೊಂಡು ಟೇಬಲ್ ಮೇಲೆ, ಚೇರ್ ಮೇಲೆ ಕೂತಿದ್ರು. ಮುಂಭಾಗದಲ್ಲಿ ಟೇಬಲ್ ಮೇಲೆ ಒಂದು ಮಿರರನ್ನು ನೋಡ್ಕೋತ ಕುಂತಿದ್ರು. ಯಾಕೆ? ಸಾಕ್ರಟೀಸ್ ನೋಡಲಿಕ್ಕೆ ಅಷ್ಟು ಚೆನ್ನಾಗಿರಲಿಲ್ಲ. ವಿಚಿತ್ರವಾದ ಮುಖದ ತುಂಬೆಲ್ಲ ಗುರುಳೆಗಳು, ನೋಡಲಿಕ್ಕೆ ಬಹಳ ಅಸಹ್ಯವಾಗಿ ಕಾಣುವಂಥ ವ್ಯಕ್ತಿ. ಆದರೆ ಒಳಗಿನ ಬದುಕು ಬಹಳ ಹಸನಾಗಿತ್ತು. ಆ ಕನ್ನಡಿಯನ್ನು ನೋಡ್ತಾ ಮೈ ಮರೆತು ಕೂತಿರುವಾಗ ಒಬ್ಬ ಯುವಕ ಬರ್ತಾನೆ ಇವ್ರನ್ನ ಭೇಟಿಯಾಗುವ ಸಲುವಾಗಿ. ಅವರ ಕೋಣೆಯ ಡೋರು ಅರ್ಧ ಹೀಗೆ ತೆಗೆದಿತ್ತು. ಮೈ ಮರೆತು ಕನ್ನಡಿಯನ್ನು ನೋಡ್ತಾ ಸಾಕ್ರಟೀಸ್ ಕೂತಿದ್ರು. ಆ ಬಂದಿರುವಂಥ ಯುವಕ ಆ ಡೋರಿನ ಬಳಿಯಲ್ಲಿ ಬಂದು, ಆ ಬಾಗಿಲದ ಬಳಿಯಲ್ಲಿ ಬಂದು ಹೇಗೆ ಇಣುಕಿ ನೋಡಿದ. ಆತನ ಪ್ರತಿಬಿಂಬ ಕನ್ನಡಿಯೊಳಗೆ ಕಾಣಿಸ್ತು, ಆ ಮಿರರಿನಲ್ಲಿ ಕಾಣಿಸ್ತು. ಆವಾಗ ಸಾಕ್ರಟೀಸ್ ತಕ್ಷಣವೇ ಹೀಗೆ ತಿರುಗಿ, ಪ್ಲೀಸ್ ಕಮ್, ಆ ಯುವಕನನ್ನು ಕರೀತಾನೆ. ಕೂಡ್ಲಿಕ್ಕೆ ಒಂದು ಚೇರನ್ನು ಕೊಡ್ತಾನೆ. ಆ ಯುವಕ ಬಂದು ಕೂತಿರುವಂಥ ಯುವಕ ಕನ್ನಡಿಯನ್ನು ಮುಂದಿಟ್ಟುಕೊಂಡು ಮೈಮರೆತು ನೋಡುವಂಥ ಸಾಕ್ರಟೀಸರನ್ನ ಪ್ರಶ್ನೆ ಮಾಡ್ತಾನೆ. ನಿನ್ನೆ ಕೇಳಿರಿ ಸಾಕ್ರಟೀಸರ ಅಪರೂಪದ ಜ್ಞಾನದ ಮಾತುಗಳನ್ನು. ಮ್ಯಾನ್ ಈಸ್ ಥಿಂಕಿಂಗ್ ಎನಿಮಲ್, ಮ್ಯಾನ್ ಈಸ್ ಸೋಷಿಯಲ್ ಎನಿಮಲ್, ಮ್ಯಾನ್ ಈಸ್ ಟಾಕಿಂಗ್ ಎನಿಮಲ್, ಮ್ಯಾನ್ ಈಸ್ ಲಾಫಿಂಗ್ ಎನಿಮಲ್. ಆ ನುಡಿಗಳನ್ನು ತೆಗೆದುಬಿಟ್ರೆ ಮ್ಯಾನ್ ಈಸ್ ಎನಿಮಲ್. ಮನುಷ್ಯನು ಕೂಡ ಸಾಮಾನ್ಯ ಪ್ರಾಣಿ ಅನಿಸಿಕೊಳ್ತಾನೆ, ದ್ವಿಪಾದ ಪಶು. ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಬಂದು ಕೂತಿರುವಂಥ ಯುವಕ ಕನ್ನಡಿ ಮುಂದಿರೋದನ್ನು ನೋಡಿ, ಇವರು ಮೈಮರೆತು ಕೂತಿರುವುದನ್ನು ನೋಡಿ ಆ ಯುವಕ ಸಾಕ್ರಟೀಸರನ್ನು ಪ್ರಶ್ನೆ ಮಾಡಿದ. ಏನು ಸರ್, ಮಿರರನ್ನು ಮುಂದಿಟ್ಟುಕೊಂಡು ಭಾಳ ಸಮಯ ಆಯಿತು, ಮೈಮರೆತು ನೋಡ್ತಾನೆ ಕೂತಿದ್ದೀರಿ. ನೀವೋ ನೋಡಲಿಕ್ಕೆ ಅಷ್ಟೇನು ಸುರದ್ರೂಪಿಗಳಲ್ಲ, ಮತ್ತು ಯಾಕೆ ಕನ್ನಡಿಯನ್ನು ನೋಡ್ತಾ ಇದ್ದೀರಿ ಅಂತ ಕೇಳಿದ ಆ ಹುಡುಗ. ಸಾಕ್ರಟೀಸ್ ಎಷ್ಟು ಚಂದ ಉತ್ತರ ಕೊಟ್ಟಾರ. ವಿಶ್ವಕ್ಕೆ ಸಂದೇಶ ಅನ್ನುವಂಥ ರೀತಿಯೊಳಗೆ ವಿಶ್ವಧರ್ಮದ ಅರಿವನ್ನು ಗ್ರೀಕ್ ದೇಶದ ತತ್ವಜ್ಞಾನಿಯಾಗಿರುವಂಥ ಸಾಕ್ರಟೀಸ್ ಈ ಜಗತ್ತಿಗೆ ತಿಳಿಸ್ತಾರೆ. ನೋಡಪ್ಪ, ನೀನು ಕೇಳಿದ ಪ್ರಶ್ನೆ ಬಹಳ ಅತ್ಯುತ್ತಮ, ಒಳ್ಳೆಯದೇ. ಆದರೆ ಒಂದು ಸತ್ಯವನ್ನು ನೀ ತಿಳ್ಕೋಬೇಕು. ಕನ್ನಡಿ ಇರೋದೇ ನಮ್ಮಂಥ ಕುರೂಪಿಗಳಿಗೆ. ಕನ್ನಡಿ ಇರೋದೇ ನಮ್ಮಂಥ ಕುರೂಪಿಗಳಿಗೆ. ಯಾಕೆ? ಸಮಾಜದೊಳಗೆ ಇನ್ನೊಬ್ಬರ ಮುಂದೆ ನಮ್ಮ ಮುಖ ಚೆನ್ನಾಗಿ ಕಾಣಬೇಕು ಅಂತ ನನ್ನ ವಿಕಾರವಾದ ಮುಖವನ್ನು ತಿದ್ದಿಕೊಳ್ಳುವ ಸಲುವಾಗಿ, ತೀಡಿಕೊಳ್ಳುವ ಸಲುವಾಗಿ, ಚೆನ್ನಾಗಿ ಕಾಣುವ ಸಲುವಾಗಿ ನಾನು ಕನ್ನಡಿಯನ್ನು ನೋಡ್ತಾ ಇದ್ದೇನೆ. ಕನ್ನಡಿ ಇರೋದು ನನ್ನಂಥ ಕುರೂಪಿಗಳಿಗೆ. ವಿಚಾರ ಮಾಡಬೇಕು ತಾವೆಲ್ಲ. ಎಂಥ ಅರ್ಥಪೂರ್ಣವಾದ ಮಾತುಗಳು. ಆವಾಗ ಯುವಕ, ಆ ಹುಡುಗ ಅಂತಾನೆ, ಏನು ಸರ್, ನೀವು
ಕುರೂಪಿಗಳಿಗೆ ಕನ್ನಡಿ ಬೇಕು ಅಂತ ಹೇಳ್ತಾ ಇದ್ದೀರಿ. ಹಾಗಿದ್ದ ಮೇಲೆ ನಮ್ಮಂಥ ಸುರದ್ರೂಪಿಗಳಿಗೆ ಕನ್ನಡಿ ಬೇಡವೇ? ಎಷ್ಟು ಚಂದ ಕೇಳಿದ, ಕನ್ನಡಿ ಬೇಡವೇ? ಆವಾಗ ಸಾಕ್ರೆಟೀಸ್ ಹೇಳ್ತಾರೆ, ನೋಡಪ್ಪ, ನಾನು ಕುರೂಪಿಗಳಿಗೆ ಬೇಕು ಅಂತ ಹೇಳಿದ್ದೇನೆ ವಿನಃ ಸುರದ್ರೂಪಿಗಳಿಗೆ ಬೇಡ ಅಂತ ಹೇಳಿಲ್ಲ. ನೀನು ಅರ್ಥ ಮಾಡ್ಕೋಬೇಕು, ನಮ್ಮಂಥ ಕುರೂಪಿಗಳಿಗೆ ಸುಂದರವಾಗಿ ಇಲ್ಲದವರಿಗೂ ಕೂಡ ಕನ್ನಡಿ ಬೇಕು, ಸುಂದರವಾಗಿ ಇರುವವರಿಗೂ ಕನ್ನಡಿ ಬೇಕು. ಯಾಕೆ? ತಮ್ಮ ಕುರೂಪತ್ವವನ್ನು ಸರಿ ಮಾಡಿಕೊಳ್ಳಲು ಇವರಿಗೆ ಕನ್ನಡಿ ಬೇಕು. ಅದೇ ರೀತಿ ಸುರದ್ರೂಪಿಗಳು ತಮ್ಮ ಚಲುವನ್ನು ನೋಡಿಕೊಂಡು ಆನಂದ ಪಡಲು ಕನ್ನಡಿ ಬೇಕು, ಆನಂದ ಪಡಲು ಕನ್ನಡಿ ಬೇಕು. ಕನ್ನಡಿ ಇಬ್ಬರಿಗೂ ಬೇಕು. ಹಾಗೆ ಧರ್ಮ ಅನ್ನೋದು, ವಿಶ್ವಧರ್ಮ ಅನ್ನೋದು ಅದು ಕನ್ನಡಿ, ಅದು ಮಿರರ್, ಅದು ನಮ್ಮನ್ನು ನಮಗೆ ತಿಳಿಸಿಕೊಡುತ್ತದೆ, ನಮ್ಮನ್ನು ನಮಗೆ ತೋರಿಸುತ್ತದೆ, ನಮ್ಮನ್ನು ನಾವು ಹುಡುಕಿಕೊಳ್ಳುವಂತೆ ಮಾಡುತ್ತದೆ, ನಮ್ಮ ತಪ್ಪು ಒಪ್ಪುಗಳನ್ನು ಒಂದೊಮ್ಮೆ ವಿಮರ್ಶೆ ಮಾಡಿಕೊಳ್ಳಲು ಹಚ್ಚುತ್ತದೆ. ಈ ರೀತಿಯೊಳಗೆ ಅರ್ಥ ಮಾಡಿಕೊಂಡಾಗ ಮಾತ್ರ ಧರ್ಮದ ಸಂದೇಶಗಳು ಪಾರದರ್ಶಕವಾಗಿ ಉತ್ತಮ ವ್ಯವಸ್ಥೆಗೆ ನಮ್ಮನ್ನು ಕರ್ಕೊಂಡು ಹೋಗಬಹುದೇ ವಿನಃ ಸುಮ್ಮನೆ ಹೇಳೋದೊಂದು ಚಟ, ಕೇಳೋದೊಂದು ಚಟ ಆಯಿತು ಅಂದ್ರೆ ಅದು ಎಂದೂ ಜೀವನದೊಳಗೆ ದಿಟ ಆಗಲಿಕ್ಕೆ ಸಾಧ್ಯ ಇಲ್ಲ. 100 ನೋದಿ 100 ಕೇಳಿದರೇನು? ಹಾಗಾಗಿ ಅಪ್ಪಣ್ಣನವರ ಈ ಮಾತುಗಳನ್ನು ನಾವು ಅತ್ಯಂತ ಲಕ್ಷ್ಯ ವಹಿಸಿ ಚಿಂತನೆ ಮಾಡಬೇಕು. ಅಪರೂಪದ ಅರಿವಿನ ಈ ಜನ್ಮದ ಶರೀರದ ಸಂಪತ್ತಾಗಿ ಪ್ರಕೃತಿ ನಮಗೆ ಕೊಟ್ಟಿರೋದು ಇದು ಬಹಳ ದೊಡ್ಡ ಸಂಪತ್ತಾದರೆ ಇದರೊಳಗಿರುವ ಇನ್ನೊಂದು ಸತ್ಯ ಏನು ಅಂದ್ರೆ ಇದರೊಳಗೆ ಬುದ್ಧಿ ಅನ್ನೋದನ್ನು, ವಿವೇಚನೆ ಅನ್ನೋದನ್ನು, ಜ್ಞಾನ ಅನ್ನೋದನ್ನು, ತಿಳುವಳಿಕೆ ಅನ್ನೋದನ್ನು ಪರಮಾತ್ಮ ಏನು ತುಂಬಿ ಕಳಿಸ್ಯಾನಲ್ಲ, ಇದು ಮನುಷ್ಯರ ಎರಡನೆಯ ಅದ್ಭುತವಾದ ಸಂಪತ್ತು, ನಾಲೇಜ್. ನಮಗೆಲ್ಲರಿಗೂ ತಿಳುವಳಿಕೆ ಇದೆಯಲ್ಲ, ಯಾರಾದರೇನು ಮನುಷ್ಯರು ಅನಿಸ್ಕೊಂಡು ಹುಟ್ಟೀವಿ ಅಂದ ಮೇಲೆ ನಮಗೊಂದು ತಿಳುವಳಿಕೆ ಇದೆ ನೋಡಿ.